ನಮ್ ಶಾಲೆ ಉಳಿಸ್ಬೇಕು. ಆ ಖಾತೆಯ ಸಚಿವರಾಗಿರ್ತಕ್ಕಂಥದ್ದು ಈ ರಾಜ್ಯದ ದೊಡ್ಡ ದುರಂತ ಎಂಬುದು. ಸರ್ಕಾರಿ ಶಾಲೆಯನ್ನ ನೀವು ಮುಚ್ಚಿದ್ರೆ ಅದು ಪರಿಣಾಮ ಏನಾಗುತ್ತೆ? ಏನು ಮಂಡ್ಯದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ, ಏನೋ ಸರ್ಕಾರಿ ಶಾಲೆ ಉಳಿಸಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ನೋಡ್ಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡವರು ಮುದುಕರವರೆಗೂ ಎಲ್ಲರೂ ಬಂದಿದ್ದಾರೆ. ಸೊ ಏನಕ್ಕೆ ಇದನ್ನ ಹೇಳ್ತಿದ್ದಾರೆ ಅಂದ್ರೆ, ಯಾವತ್ತು ನಮ್ಮ ಸರ್ಕಾರಿ ಶಾಲೆ ಉಳಿತದೋ ಬೆಳೀತದೋ ಅವತ್ತೇ ನಾವೆಲ್ಲಾನು ಚೆನ್ನಾಗಾಗೋದು. ಅದಕ್ಕೆ ಈ ಮಗು ಮಾತಾಡ್ತದೆ, ಏನ್ ಪ್ರಾಬ್ಲಮ್ ಇದೆ ಅಂತ ಕೇಳೋಣ. ಏನೇನ್ ಪ್ರಾಬ್ಲಮ್ ಇದೆ? ನಮ್ ಶಾಲೆನ ತೆಗಿಸ್ಬೇಕಂತ, ನಮ್ ಶಾಲೆ ಉಳಿಸ್ಬೇಕು. ನಮ್ ಶಾಲೆಯಲ್ಲಿ ಟೀಚರ್ಸ್ನೆಲ್ಲ ಜಾಸ್ತಿ ಪಡಿಸ್ಬೇಕು. ಹಂಗೆ ನಮ್ ಶಾಲೆಯಲ್ಲಿ ಎಲ್ಲಾರು ನಮ್ ಕ್ಲಾಸಲ್ಲಿ ಒಂದ್ ಕ್ಲಾಸಲ್ಲಿ 4 ಜನ ಅರೆ, ಅವ್ರಿಗೆಲ್ಲ ಒಂದೊಂದ್ ಕೊಠಡಿ ಬೇಕು. ಯಾಕಂದ್ರೆ ಬೇರೆಯವ್ರ ಪಾಠ ಮಾಡುವಾಗ ನಾವು ಸುಮ್ನೆ ಕುತ್ಕೋಬೇಕಾಗುತ್ತೆ. ಅದ್ರ ಬದಲು ಟೀಚರ್ಸ್ ಮತ್ತೆ ಮಕ್ಕಳನ್ನ ಜಾಸ್ತಿ ಕಳಿಸ್ರೆ ನಮ್ಗೆ ನಮ್ ಸರ್ಕಾರಿ ಶಾಲೆನ ಉಳಿಸ್ಕೊಡಿ. ಥ್ಯಾಂಕ್ಸ್. ನೀವು ಒಂದೇ ಕ್ಲಾಸ್ ಅಲ್ಲಿ 4 ತರಗತಿ ತಗೊಳ್ತಾರ? ಹೌದು. 1ನೇ ಕ್ಲಾಸ್ ಪಾಠ ಮಾಡ್ಬೇಕಾದ್ರೆ 2ನೇ ಕ್ಲಾಸ್ ಮಕ್ಳು ಏನ್ ಮಾಡ್ತಿರ್ತಾರೆ? ಅವಾಗ ಅವರು ಸುಮ್ನೆ ಕೂತ್ಕೊಂಡಿರ್ತಾರೆ. ಇದ್ರ ಬಗ್ಗೆ ನೀವು ಟೀಚರ್ಸ್ ಹತ್ರ ಮಾತಾಡಿದ್ರ? ಏನ್ ಹೇಳ್ತಾರ? ಅವಾಗ ಏನಂತಾರಂದ್ರೆ, ನೀವೆಲ್ಲ ಹೇಳಿ, ಬೇರೆಯವ್ರಿಗೆಲ್ಲ ಹೇಳಿ, ಶಾಲೆ ನಾವೆಲ್ಲರೂ ಒಂದೇ ಎಲ್ಲಾ ಮಕ್ಳನ್ನು ಸೇರ್ಸ್ಬಿಟ್ಟು ಒಂದೊಂದ್ ಕೊಠಡಿ ಮಾಡ್ಸೋಣ ಅಂತ ಹೇಳಿದ್ರು. ಸ್ನೇಹಿತರೆ, ಈ ಮಗು ಹೇಳೋದೇನಂದ್ರೆ, ಒಂದೇ ಕೊಠಡಿನಲ್ಲಿ 4 ಕ್ಲಾಸ್ ತಗೊಳ್ತಾರೆ. ಅದು 1, 2, 3, 4 ಅಂದ್ರೆ 4 ತರಗತಿ ತಗೊಳ್ತಾರೆ. ಸೊ 1ನೇ ತರಗತಿ ಪಾಠ ಮಾಡ್ಬೇಕಾದ್ರೆ 2ನೇ ತರಗತಿ ಮಕ್ಕಳು ಸುಮ್ನೆ ಕೂತಿರ್ಬೇಕು, 3ನೇ ತರಗತಿ 4ನೇ ತರಗತಿ ಮಕ್ಕಳು ಸುಮ್ನೆ ಕೂತಿರ್ಬೇಕು. ಸೊ ಈ ತರ ಪರಿಸ್ಥಿತಿ ನಮ್ಮ ಕನ್ನಡ ಶಾಲೆಗಳದು. ದಯವಿಟ್ಟು ಇದನ್ನ ಎಚ್ಚೆತ್ಕೊಂಡು ಈ ಕೂಡ್ಲೆ ಇದನ್ನ ಕೈ ಬಿಡಬೇಕು. KPSC ಶಾಲೆಗಳು ಕೈ ಬಿಡಬೇಕು, ಸರ್ಕಾರಿ ಶಾಲೆಗಳು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮಕ್ಕಳು ಈ ವೇದಿಕೆ ಮುಖಾಂತರ ನಾವು ಕೇಳ್ಕೊಳ್ತೀವಿ. ದಯವಿಟ್ಟು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ. ಒಂದು ಶಾಲೆಗೆ 7 ಕಿಲೋಮೀಟರ್ ದೂರದಲ್ಲಿರುವಂತಹ ಶಾಲೆಗಳು ಕಡ್ಡಾಯವಾಗಿ ವರ್ಗಾಗಬೇಕು ಅಂತ ಹೇಳುತ್ತಾರೆ. ಆಮೇಲೆ ಅದಕ್ಕೆ ಫಂಡ್, ಆ ಶಾಲೆಗಳಿಗೆ ಎಲ್ಲಿಂದ ಫಂಡ್? ದೊಡ್ಡ ದೊಡ್ಡ ಕಾರ್ಪೊರೇಟ್ ಗಳಿಂದ ಫಂಡ್, CSR ಫಂಡ್ ಅನ್ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಇದು ಆಳವರ್ಗದ ಕುಮ್ಮಕ್ಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಈ ಆಳವರ್ಗ ಬೇಕಾಗಿದ್ದರೆ ರೈತರು ಕಾರ್ಮಿಕರಿಂದ ಜ್ಞಾನನ ಕಿತ್ಕೊಳ್ಳುವಂಥದ್ದು. ಒಬ್ರು ಮಹಾನ್ ಕವಿ ಟಾಲ್ಸ್ಟಾಯ್ ಹೇಳ್ತಾರೆ, ಆಳವರ್ಗದ ಅಗ್ರ, ಆಳವರ್ಗದ ಶಕ್ತಿ ಅಡಗಿರೋದೇನೆ ಜನಗಳ ಅಜ್ಞಾನದಲ್ಲಿ ಅಂತ. ಸೊ ಹಾಗಾಗಿ ಕ್ರಮೇಣವಾಗಿ ರೈತರು ಕಾರ್ಮಿಕರಿಂದ ಶಿಕ್ಷಣನ ಕಿತ್ಕೊಂಡು ಅವ್ರ ವಿರುದ್ಧ ನಾವು ಹೋರಾಟ ಮಾಡಕ್ಕಾಗಲ್ವಾ? ನಾವು ಹೋರಾಟ ಮಾಡ್ತಿದ್ರೆ ಅವ್ರ ಬೆಳೆ ಬೇಯಿಸ್ಕೊಳಕ್ಕಾಗಲ್ಲ ಅಲ್ವಾ? ಹಾಗಾಗಿ ಆ ಜ್ಞಾನನ ಕಿತ್ಕೊಂಡ್ಬಿಟ್ರೆ ನಮ್ಮ ಬೆಳೆನ ನಾವು ಚೆನ್ನಾಗಿ ಬೇಯಿಸ್ಕೋಬಹುದು ಅಂತ ಹೇಳಿ ಶಿಕ್ಷಣನ ಕಿತ್ಕೊಳ್ಳೋದು ಹಾಕಿರುವಂತ ಹೊಂಚು ಇದೆ. ಸೊ ಹಾಗಾಗಿ ಈ ವ್ಯವಸ್ಥೆನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇದ್ರ ವಿರುದ್ಧ ನಮ್ಮ ಹೋರಾಟ ಇನ್ನೂ ಗಟ್ಟಿ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾವು ಮೈಸೂರು ಜಿಲ್ಲೆ ವರ್ಣ ಕ್ಷೇತ್ರದಿಂದ ಬಂದಿದ್ದೀವಿ. ಹೇಳಿ ಕೇಳಿ CM ಕ್ಷೇತ್ರ ತವರೂರು. ಮೈಸೂರಿನ ಸರ್ಕಾರಿ ಆದರ್ಶ ವಿದ್ಯಾಲಯ ಜಾಕಿಕೋಟಸಲ್ಲಿರ್ತಕ್ಕಂಥ SDMC ಅಧ್ಯಕ್ಷನಾಗಿ ಕೆಲಸ ಮಾಡಿ ಬಂದಿದ್ದೀನಿ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ, ಯಾವುದೇ ರಾಜ್ಯದ ಸರ್ಕಾರಿ ಶಾಲೆಯನ್ನ ನೀವು ಮುಚ್ಚಿದ್ರೆ ಅದು ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳ್ತೀನಿ. ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಖಾಸಗಿ ಶಾಲೆಗಳಿವೆ. ಆ ಖಾಸಗಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ. ನೀವು ಯಾವುದೇ ಸರ್ಕಾರಿ ಶಾಲೆಯನ್ನ ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕೆ ನೀವು ಪರವಾಗಿ ಸರ್ಕಾರದಿಂದ ಕೊಟ್ಟಾಗ ಸರ್ಕಾರಿ ಶಾಲೆಯಲ್ಲಿರುವಂಥ ಮಗು ಅಲ್ಲಿಗೆ ಹೋಗುತ್ತೆ, ಓದ್ಲಿಕ್ಕೆ ಹೋಗುತ್ತೆ. ಅದು 5ನೇ ಕ್ಲಾಸ್ಗೂ 2ನೇ ಕ್ಲಾಸ್ಗೂ ಹೈಸ್ಕೂಲ್ಗೂ ಹೋಗುತ್ತೆ. ಆವಾಗ ಆ ಮಗುಗೆ ಗ್ರಾಮೀಣ ಪ್ರದೇಶದ ಮೀಸಲಾತಿ ಏನು ಸಿಗ್ಬೇಕಾಗ್ತದೆ, ಆ ಮೀಸಲಾತಿ ಏನಾಗ್ತದೆ, ಆ ಮಗುಗೆ ಡಿಸ್ಟರ್ಬ್ ಆಗ್ತದೆ. ನೀವು ಅದು ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಗು ಖಾಸಗಿ ಶಾಲೆಗೆ, ಅದು ಮಿಡ್ಲ್ ಸ್ಕೂಲ್ಗೆ ಆಗ್ಬೋದು, ಪ್ರೈಮರಿ ಸ್ಕೂಲ್ಗೆ ಆಗ್ಬೋದು, ಹೈಸ್ಕೂಲ್ಗೆ ಆಗ್ಬೋದು, ಅದು ಬದಲಾವಣೆ ಮಾಡ್ಕೋತು ಅಂತಂದಾಗ ಆ ಶಾಲೆಗೆ ಕನ್ನಡ ಮಾಧ್ಯಮದಲ್ಲಿ ಓದಬೇಕಾಗಿರ್ತಕ್ಕಂಥ ಏನೋ ಒಂದು ಮೀಸಲಾತಿ ಇರ್ತದೆ, ಅದು ಡಿಸ್ಟರ್ಬ್ ಆಗ್ತದೆ. ಮುಂದೆ ಸರ್ಕಾರಿ ಶಾಲೆಯನ್ನು ಮುಚ್ಚಿ ಖಾಸಗಿ ಶಾಲೆಗೆ ಅಥವಾ ಆಂಗ್ಲ ಮಾಧ್ಯಮಕ್ಕೆ ಅವಕಾಶ ಕೊಟ್ಟರೆ. ಎರಡನೇದು, ನಿಮ್ಮ ತಂದೆಯವರು ಈಗಿನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ನಿಮ್ಮ ತಂದೆಯವರು ಕೊಟ್ಟಂತಹ ಕನ್ನಡ ಮಾಧ್ಯಮದಲ್ಲಿ ಓದಂತಹ 1ರಿಂದ 10ನೇ ತರಗತಿವರೆಗೆ ಓದುವಂತಹ ವಿದ್ಯಾರ್ಥಿಗೆ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಓದುವಂತವರೆಗೆ ಮೀಸಲಾತಿ ಕೊಟ್ಟಲ್ಲ. ಆ ಮೀಸಲಾತಿಗೆ ಧಕ್ಕೆಯನ್ನು ತರುವಂತ ಕೆಲಸವನ್ನ ನೀವು ಶಿಕ್ಷಣ ಸಚಿವರಾಗಿ ನೀವು ಮಾಡ್ತಾ ಇದ್ರಿ. ಇದನ್ನ ಮಾಡಬಾರ್ದು ಅಂತ ಹೇಳಿ ನಾನು ಕೂಡ ಒಬ್ಬ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯ ಪೋಷಕರ ಪರವಾಗಿ ಮತ್ತೆ SDMC
ಅಧ್ಯಕ್ಷನ ಕೆಲಸ ಮಾಡಿದಂಥ ಸಂದರ್ಭ ನಾನು ನಿಮ್ಮನ್ನು ಕೇಳ್ಕೊತೀನಿ. ಎರಡನೇದು, ಹೇಗೆ ನೀವು ನಿಮ್ಮ ತಂದೆಯವರು ಶಿಕ್ಷಣ ಇಲಾಖೆಗೆ ಖಾಸಗಿ ಮತ್ತೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಪ್ರದೇಶದ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಅದೇ ತರ 1ರಿಂದ 10ನೇ ತರಗತಿಯವರೆಗೆ ಓದುವಂತಹ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗೆ ಶಿಕ್ಷಣ ಮತ್ತೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ರೆ ನಿಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರನ್ನ ಬರ್ತದೆ ಅಂತ ಹೇಳಿ ನಾನು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಸರ್ಕಾರಿ ಶಾಲೆ ಮುಚ್ಚಿದ್ರೆ ಆ ಶಾಲೆಯ ಜ್ಞಾನ ದೇಗುಲವನ್ನು ಮುಚ್ಚದಂತೆ ಆಗ್ತದೆ. ಇದು ಒಂದು 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 ಸಾಮಾನ್ಯವಾಗಿ ಹುಟ್ಕೊಂಡಿರ್ತಕ್ಕಂಥ ಅಖಿಲ ರಾಜ್ಯ ಸರ್ಕಾರದ ಅಖಿಲ ಕರ್ನಾಟಕ SDMC ಸಂಘದ ಅಧ್ಯಕ್ಷ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮ ಸಂತೋಷ್ ಕುಮಾರ್ ಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಚಳುವಳಿಗೆ ಇಡೀ ರಾಜ್ಯದಾದ್ಯಂತ ಒಂದು ಒಳ್ಳೆ ಬೆಂಬಲ ಇದೆ. ಮುಂದೆ ಇದು ಎಚ್ಚರಿಕೆ ಗಂಟೆ ಆಗಿ ಪರಿಣಾಮ ಬೀರಿಸ್ತದೆ. ಇದನ್ನ ನೀವು ನಮ್ಮ ಸರ್ಕಾರ ಏನಿದೆ ಅದನ್ನ ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಡಬೇಕಂತ ಹೇಳಿ ನಾನು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನನ್ನ ಪ್ರಕಾರ ನನ್ನ ಅನಿಸಿಕೆ ಏನು ಅಂದ್ರೆ, ಸ್ವಾಮಿ ನಾವು ಫೈನಾನ್ಷಿಯಲಿ ಬಡವರು ಅಷ್ಟೇ, ಆದ್ರೆ ಎಲ್ಲಾದ್ರಲ್ಲೂ ಶ್ರೀಮಂತರು ಸ್ವಾಮಿ ನಾವು. ಯಾಕಂತಂದ್ರೆ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ರಾತ್ರಿ ಹೊತ್ತು ನಿದ್ದೆ ಮಾಡ್ತೀವಿ. ನಾನು ನನ್ನ ಮಕ್ಕಳಿಗೋಸ್ಕರ ಲಕ್ಷ ನಾನು ಬಂಡವಾಳ ಹಾಕೋದಿಲ್ಲ ಶಾಲೆಗಳಿಗೆ. ನನ್ನ ಮಕ್ಕಳನ್ನೇ ಬಂಡವಾಳ ಆಗಿ ನಾನು ಫ್ಯೂಚರ್ ನ ಕೊಡ್ತಾ ಇದ್ದೀನಿ. ನನ್ನ ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ತಾ ಇಲ್ಲ ಸ್ವಾಮಿ. ನಾನು ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಸಮಾಜಕ್ಕೆ ಒಳ್ಳೆಯ ಒಂದು ಮಾದರಿಯಾಗಿ ನಾನು ಕೊಡ್ತಾ ಇದ್ದೀನಿ. ಈ ಖಾಸಗಿ ಶಾಲೆಯ ಪೇರೆಂಟ್ಸ್ ಗಳ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ನಾನು ಲಕ್ಷ ಫೀಸ್ ಕಟ್ತಾ ಇದ್ದೀನಿ, ಓದು ಮಾತ್ರ ಫೀಸ್ ಕಡಿಮೆ ಬಂದಿದೆ, ನಾನು ಲಕ್ಷ ಕಟ್ತಾ ಇದ್ದೀನಿ, ನಾನು ಟ್ಯೂಷನ್ ಕಲಿಸ್ತಾ ಇದ್ದೀನಿ, ನಾನು ಸಾವಿರಾರು ಟ್ಯೂಷನ್ಗೋಸ್ಕರ ಕೊಡ್ತಾ ಇದ್ದೀನಿ, ಓದು ಅಂತ ಹೇರಿಕೆ ಆಗ್ತಾ ಇದ್ದಾರೆ. ಇದರಿಂದ ಮಕ್ಕಳ ಮನಸ್ಥಿತಿ ಏನಾಗ್ತಿದೆ ಅಂದ್ರೆ ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರೆ ಸ್ವಾಮಿ. ಮಾನಸಿಕವಾಗಿ ಮಕ್ಕಳು ಕುಗ್ತಾ ಇದ್ದಾರೆ. ಸೊ ಈ ಮಾನಸಿಕ ಸೀಮಿತ ನನ್ನ ಮಕ್ಕಳಲ್ಲಿ ಇದೆ, ಖಂಡಿತ ಇದೆ. ನನ್ ಮಕ್ಕಳು ಮನಸ್ವಾಗಿ ತುಂಬಾ ಧೈರ್ಯವಾಗಿದ್ದಾರೆ. ಯಾಕಂದ್ರೆ ಅವರಿಗೆ ಏನೇನ್ ಸಿಗ್ಬೇಕಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಸಮೃದ್ಧಿಯಾಗಿ ಸಿಗ್ತಾ ಇದೆ. ನಾನು ಸರ್ಕಾರಕ್ಕೆ ಈ ಮೂಲಕ ಏನ್ ಕೇಳ್ಕೊತೀನಿ ಅಂದ್ರೆ, ಈಗಷ್ಟೇ ಒಂದು ಕೆಲವು ಗಂಟೆಗಳ ಹಿಂದೆ ನಾನು ಈ ಗವರ್ಮೆಂಟ್ ಆಫ್ ಸರ್ಕಾರ ಇಲಾಖೆ ಏನಿದೆ, ನಮ್ಮ ಶಿಕ್ಷಣ ಇಲಾಖೆ ವೆಬ್ಸೈಟ್ ಓಪನ್ ಮಾಡಿದೆ. ಈ ವೆಬ್ಸೈಟ್ ಅಲ್ಲಿ ಒಂದು ಮಿಷನ್ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಸರ್ಕಾರಿ ಇಲಾಖೆದು ಧ್ಯೇಯ ಏನಿದೆ ಅಂತ ಅವರೇ ಕೊಟ್ಟಿದ್ದಾರೆ. ನಾವು ಗುಣಮಟ್ಟ ಶಿಕ್ಷಣವನ್ನು ಒದಗಿಸಬೇಕು, ಮತ್ತೆ ಈ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಭವ್ಯವಾದ ಕಟ್ಟಡಗಳು ಬೇಕು, ಮತ್ತೆ ಸಮೃದ್ಧಿಯಾಗಿರುವಂತ ಟೀಚರ್ಸ್ ಗಳನ್ನ ಕೊಡ್ಬೇಕು ಅಂತ ಅವರೇ ಮಿಷನ್ ಅಲ್ಲಿ ಹಾಕೊಂಡಿದ್ದಾರೆ. ಸ್ವಾಮಿ ಮಾನ್ಯ ಶಿಕ್ಷಣ ಇಲಾಖೆ ಅವರೇ, ನೀವ್ ಹಾಕೊಂಡಿರುವಂತ ಮಿಷನ್ ಕೇವಲ ವೆಬ್ಸೈಟ್ ಗೋಸ್ಕರ ಸೀಮಿತ ಆಗದೆ ಇರ್ಲಿ. ನೀವ್ ಹಾಕಿರುವಂತ ಮಿಷನ್ ಅನ್ನೇ ನಾವು ಕೇಳ್ತಾ ಇದೀವಿ. ನಾವೇನ್ ಕೇಳ್ತಾ ಇದೀವಿ, ನಾವ್ ಎರಡೇ ಬೇಡಿಕೆ ನಿಮ್ ಹತ್ರ ಕೇಳ್ತಾ ಇರೋದು. ನಮ್ಮ ಪ್ರತಿಯೊಂದು ಗ್ರಾಮದಲ್ಲೂ ನವೋದಯ ಮಾದರಿ ವಸತಿ ಶಾಲೆ ಕೇಳ್ತಾ ಇದೀವಿ ನಾವು, ಮತ್ತೆ ದ್ವಿಭಾಷಾ ಪಾಠ ನಿಧಿ ನಾವು ಕೇಳ್ತಾ ಇದೀವಿ. ಇದನ್ನಷ್ಟೇ ಮಾಡ್ಕೊಡಿ. ನಿಮ್ಮ ಮಿಷನ್ ಅಲ್ಲಿ ಇರುವಂತ ಇನ್ಫ್ರಾಸ್ಟ್ರಕ್ಚರ್, ಭವ್ಯವಾದ ಕಟ್ಟಡ ನಮಗ್ ಬೇಡ, ನಮಗೆ ಗುಣಮಟ್ಟ ಶಿಕ್ಷಣ ಮಾತ್ರ ಬೇಕಾಗಿದೆ. ನಾವು ಅಷ್ಟನ್ನೇ ಕೇಳ್ತಾ ಇದೀವಿ. ಅಬ್ದುಲ್ ಕಲಾಂ ಅವ್ರ ಮಾತು ಹೇಳ್ತಾರೆ, ಅವ್ರು ಯಾವ್ದೋ ಒಂದು ಕಾನ್ಫರೆನ್ಸ್ ಅಲ್ಲಿ, ಸ್ಟೂಡೆಂಟ್ಸ್ ಕಾನ್ಫರೆನ್ಸ್ ಅಲ್ಲಿ ಇದ್ದಾಗ ಒಂದು ಮಾತನ್ನ ಹೇಳ್ತಾರೆ. ಬೇರೆ ದೇಶದಲ್ಲಿ ನಿಂತು ನಮ್ಮ ದೇಶನ ಪ್ರತಿನಿಧಿಸುವಾಗ ಒಂದು ಮಾತು ಹೇಳ್ತಾರೆ, ನನ್ನ ದೇಶದಲ್ಲಿ ಮಕ್ಕಳುಗಳು ದ ಬೆಸ್ಟ್ ಬ್ರೈನ್ ಇನ್ ದ ನೇಷನ್ ಇಸ್ ಫೌಂಡ್ ಇನ್ ಗವರ್ಮೆಂಟ್ ಸ್ಕೂಲ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಒಳ್ಳೆ, ಅಂದ್ರೆ ಒಂದು ಋಣಾತ್ಮಕವಾಗಿ ಯೋಚನೆ ಮಾಡುವಂತ ಮಕ್ಕಳು ಎಲ್ಲಿ ಸಿಗ್ತಾರೆ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸಿಗ್ತಾರೆ ಅನ್ನೋದು ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ. ಇದೇ ರೀತಿ ಈಗ ಮೊನ್ನೆ ಒಂದು ಅಧಿವೇಶನ ಆಯ್ತು, ಇಲ್ಲಿ ಸುಧಾಮೂರ್ತಿ ಅವ್ರು ಹೇಳ್ತಾರೆ, ಆರೋಗ್ಯ ಮತ್ತು ಶಿಕ್ಷಣ ಇವೆರಡನ್ನೂ ಸಮೃದ್ಧಿಯಾಗಿ ಸಿಕ್ಕರೆ ಆ ರಾಷ್ಟ್ರ ಸ್ವರಾಷ್ಟ್ರವಾಗುತ್ತೆ. ಅಂದ್ರೆ ಸದೃಢ ರಾಷ್ಟ್ರ ಆಗ್ಬೇಕು ಅಂದ್ರೆ ಆರೋಗ್ಯ ಮತ್ತೆ ಶಿಕ್ಷಣ ಎರಡೂ ಕೂಡ ನಮ್ಗೆ ಫ್ರೀ ಆಗಿ ಸಿಗ್ಬೇಕಾಗುತ್ತೆ. ಆದ್ರೆ ಎಲ್ಲಿ ಸಿಗ್ತಾ ಇದೆ? ನಮಗ್ ಬೇಕಾಗಿರುವಂತ ಗುಣಮಟ್ಟ ಶಿಕ್ಷಣ ಎಲ್ಲಿ ಸಿಗ್ತಾ ಇದೆ? ಇದರಿಂದ ವಂಚಿತ ಮಾಡ್ಬೇಡಿ ಮಕ್ಕಳನ್ನ. ನಮ್ಮ ರಿಚ್ನೆಸ್ ಏನಿದೆ, ನಮ್ಮ ರೈತರ ಮಕ್ಕಳಾಗಿರ್ಬೋದು, ನಮ್ಮ ಕಾರ್ಮಿಕರ ಮಕ್ಕಳಾಗಿರ್ಬೋದು, ಯಾರದೇ ಮಕ್ಕಳಾಗಿರ್ಬೋದು, ಇವ್ರು ಯಾರು ಬಡವರಲ್ಲ ಸ್ವಾಮಿ. ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದೀವಿ. ನಾನ್ ಯಾವುದೇ ರೀತಿ ಮಕ್ಕಳ ಮೇಲೆ ಹೇರಿಕೆ ಮಾಡ್ತಾ ಇಲ್ಲ. ಇಂತ ರಿಚ್ನೆಸ್ ಇರುವಂತ ಇದು ರಿಸೋರ್ಸ್ ನಮಗೆ, ಈ ಸಂಪನ್ಮೂಲನ ದಯವಿಟ್ಟು ತಡಿಬೇಡಿ. ಇದಕ್ಕೆ ಇನ್ನೂ ಅಷ್ಟು ಪೋಷಿಸಿ ಇದನ್ನ ದೇಶಕ್ಕೆ ಮಾದರಿ ಆಗುವಂತ ಮಾಡ್ಕೊಡಿ. ಜೊತೆಗೆ ಇನ್ನೊಂದು, ನೀವು NEP ತಂದ್ರಿ, SEP ತಂದ್ರಿ, ಏನಾಯ್ತು ಇದರಿಂದ? ಇದ್ರ ಎಲ್ಲಾ ಮೋಟೋ ಕೂಡ ಏನಿದೆ, ನಾನು ಗುಣಮಟ್ಟ ಶಿಕ್ಷಣ ಕೊಡ್ತೀನಿ ಅಂತ ಮಾತ್ರ ಇದೆ. ನೀವು ಬರೀ ನಿಮ್ಮ ಕಮೆಂಟ್ಮೆಂಟ್ ಗಳನ್ನ ಇದ್ ಮಾಡ್ತೀರಾ, ಮೆಮೊ ಪಾಸ್ ಮಾಡ್ತೀರಾ, ಸರ್ಕ್ಯುಲರ್ ಪಾಸ್ ಮಾಡ್ತೀರಾ, ಯಾವ್ದು ನೀವು ಜಾರಿಗೆ ತಂದಿಲ್ಲ ಸ್ವಾಮಿ. ಇವತ್ತಿನ ಈ ಹೋರಾಟದಲ್ಲಿ ಒಂದು ಬೋರ್ಡ್ ಹಾಕಿದೀವಿ. ಏನಂತ ಹಾಕಿದೀವಿ? ದಿವಂಗತ ಶಾಲಾ ಶಿಕ್ಷಣ ಇಲಾಖೆ ಅಂತ ನಾವು ಭಾವಪೂರ್ವ ಶ್ರದ್ಧಾಂಜಲಿ ಹಾಕಿದೀವಿ. ನೀವು ನಮ್ಮ 2 ಬೇಡಿಕೆ ಈಡೇರಿಸದೆ ಹೋದ್ರೆ ಇದೇ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ನಾನು ಎಳ್ಳು ನೀರು ಬಿಟ್ಟು ನಿಮ್ಗೆ ಪಿಂಡ ಪ್ರದಾನ ಮಾಡ್ತೀನಿ. ಯಾಕಂತಂದ್ರೆ ಇದು ನಾನು ಪ್ರತಿ
ಶಿಕ್ಷಣ ಇಲಾಖೆಗೆ ಗಂಟಾ ಘೋಷವಾಗಿ ನಾನು ಈ ಮಂಡ್ಯದ ನೆಲದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಒಬ್ಬ ಹೆಣ್ಣು ಮಗಳಾಗಿ ನನ್ನ ಕೈಯಿಂದ ನೀವು ಪಿಂಡ ಪ್ರದಾನ ಮಾಡಿಸ್ಕೊಂಬೇಡಿ. ನಮ್ಮ ಧರ್ಮದಲ್ಲಿ ಇಲ್ಲ, ಅದು ಮಾಡಿಸ್ಕೊಂಬೇಡಿ ಅದನ್ನ. ಯಾಕಂತಂದ್ರೆ ನೀವು ಬದುಕಿದ್ದು ಸತ್ತಾಗೆ ಅಂತ. ಸೊ ಇದೊಂದು ಹೇಳ್ತಾ ನಾನು 2 ಮಾತು ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಮಂಡ್ಯ ನಗರದಲ್ಲಿ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರು ನಡೆಯುತ್ತಿರುವ ಬಹಳ ವಿನೂತನವಾದ ಕಾರ್ಯಕ್ರಮ ಇದು. ಶಿಕ್ಷಣ ಕ್ಷೇತ್ರ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, PU ಕಾಲೇಜು, ಹಾಗೆಯೇ ಪದವಿ ಕಾಲೇಜು, ಯೂನಿವರ್ಸಿಟಿ ಕಾಲೇಜುಗಳು, B.Ed ಮತ್ತು ತಾಂತ್ರಿಕ ಶಿಕ್ಷಣ ಸಂಸ್ಥೆ, ಮೆಡಿಕಲ್, ಹೀಗೆ 10 ವರ್ಗಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಶಿಕ್ಷಣ ಕ್ಷೇತ್ರ ಎದುರಿಸ್ತಾ ಇದೆ. ತಮಾಷೆ ಅಂದರೆ ಶಿಕ್ಷಣ ಕ್ಷೇತ್ರದ ಆಳ, ಉದ್ದ, ಅಗಲವನ್ನು ಅರಿಯದಂತಹ ವ್ಯಕ್ತಿಯೋರ್ವ ಆ ಖಾತೆಯ ಸಚಿವರಾಗಿರ್ತಕ್ಕಂಥದ್ದು ಈ ರಾಜ್ಯದ ದೊಡ್ಡ ದುರಂತ ಎಂಬುದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತರಾಗಿರ್ತಕ್ಕಂಥದ್ದನ್ನು ಕಣ್ಣಾರ ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ ಅತಿಥಿ ಶಿಕ್ಷಕರ ನೇಮಕಾತಿ ವಿಚಾರ ಆದರೆ, ಇನ್ನೊಂದು ಕಡೆ ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯ ವ್ಯವಸ್ಥೆಗಳಿಲ್ಲದೆ, ಕಂಪ್ಯೂಟರ್ ಲ್ಯಾಬ್ಗಳಿಲ್ಲದೆ ಅವುಗಳೆಲ್ಲ ತುಂಬ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದ SDMC ಸಂಘ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಅದಕ್ಕೆ ಈ ನಾಡಿನ ಬಹುದೊಡ್ಡ ಶಕ್ತಿ ರೈತ ಸಂಘದ ಬೆಂಬಲವೂ ಕೂಡ ಅದಕ್ಕೆ ಸಿಗ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ನಾವೆಲ್ಲ ಆಶ್ಚರ್ಯ ಪಡುವಂಥದ್ದು, ಮತ್ತೆಲ್ಲ ನಾವೆಲ್ಲ ಖುಷಿ ಪಡುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರತಕ್ಕಂತಹ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಮತ್ತು ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನೇಕ ಬಂಡವಾಳಶಾಹಿಗಳ ಮತ್ತು ರಾಜಕೀಯ ಧುರೀಣರ ಹಿಡಿತದಲ್ಲಿ ಅವುಗಳು ಇದ್ದಾವೆ. ಸಕ್ಕರೆ ಕಾರ್ಖಾನೆಗಳು ಹೇಗೆ ರಾಜಕಾರಣಿಗಳ ಅಧೀನದಲ್ಲಿ ಇದ್ದಾವೋ ಹಾಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಅಷ್ಟೊಂದು ಪ್ರಬಲವಾಗಿ ಬೆಳೆದಿವೆ. ವಿಧಾನಸೌಧದಲ್ಲಿ ಕುಳಿತು ಆಳುವ ಸರ್ಕಾರಗಳ ನಡುವೆ ಇಂತಹ ಮಹನೀಯರು ಮಾತನಾಡುವಂಥದ್ದು, ಈ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹೋರಾಟ ಮಾಡುವಂಥದ್ದು, ದನಿಯನ್ನು ಎತ್ತುವಂಥದ್ದು ಬಹಳ ಕಡಿಮೆ. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಬಹಳ ವಿನೂತನವಾಗಿದೆ. ಭಾರತೀಯ ನಗರದ ಪ್ರಗತಿಪರ ಸಂಘಟನೆಗಳ ಸಮನ್ವಯ ಸಮಿತಿ ಮತ್ತು ಅದರೊಳಗಡೆ ಇರತಕ್ಕಂಥ ಸುಮಾರು 17 ಸಂಘಟನೆಗಳು ಈ SDMCಯ ಮೂಲಕ ನಡೆಯುತ್ತಿರುವಂತಹ ಸರ್ಕಾರಿ ಶಾಲೆ ಉಳಿಸುವ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವಂತಹ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೇವೆ ಅಂತೇಳಿ ಆ ಸಂಘಟನೆಗಳ ಸಮಿತಿಯ ಅಧ್ಯಕ್ಷರಾಗಿ ಪ್ರೊಫೆಸರ್ BS ಬೋರೇಗೌಡ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾವೇನು ಇವತ್ತು ಹೋರಾಟ ಮಾಡ್ತಾ ಇದೀವಿ, ಅನೇಕ ಪ್ರಗತಿಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಭಾಗವಹಿಸಿ ನಮಗೆ ಧೈರ್ಯ ಕೊಟ್ಟು ನಾವು ಇದೀವಿ ಅಂತ ಹೇಳ್ತಿದ್ದಾರೆ. ಕೆಲವೊಂದು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕಂತ ಇದ್ದೀನಿ. ಏನಂತ ಹೇಳಿದ್ರೆ, ನಾವು ಒಂದು ಸಾರಿ ನಮ್ಮ ಸ್ವತಂತ್ರ ದಿನಾಚರಣೆ, ಸ್ವತಂತ್ರದ ಬಗ್ಗೆ ನಾವು ಸ್ವತಂತ್ರ ಹೋರಾಟದ ಬಗ್ಗೆ ಒಂದು ಚಿಕ್ಕದಾಗಿ ಮೆಲುಕು ಹಾಕೋಣ. ಯಾವ ರೀತಿ ಬ್ರಿಟಿಷರು ನಮ್ಮನ್ನ ಬಿಟ್ಟು ಹೋದ್ರೂ ಅವ್ರ ವಿಚಾರಧಾರೆಗಳು ಬಿಟ್ಟು ಹೋಗಿಲ್ಲ. ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ವಿಚಾರದಲ್ಲಿ ನಿಮ್ಗೆಲ್ಲ ಕೇಳ್ತಿರೋದು ನಾನು, ಇದೊಂದು ತಪ್ಪೋ ಸರಿನ ಅಂತ ಆಮೇಲೆ ನಾವು ತೀರ್ಮಾನ ತಗೋಣ. ನಾನು ಹೇಳ್ತಿರೋ ತಪ್ಪೋ ಸರಿ ಅಂತ ಆಮೇಲೆ ನಮ್ಗೆಲ್ಲ ಗೊತ್ತಾಗುತ್ತೆ. ಬ್ರಿಟಿಷರು ನಮ್ಮ ಬಿಟ್ಟು ಹೋದ್ರು ಬ್ರಿಟಿಷನ ವಿಚಾರಧಾರೆಗಳು ನಮ್ಮ ಬಿಟ್ಟು ಹೋಗಿಲ್ಲ. ಕಾರಣ ಯಾಕೆ, ಹೇಗೆ, ಇದು ಪ್ರಶ್ನೆ ಬರುತ್ತೆ. ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ಸ್ವತಂತ್ರ ಹೋರಾಟ ಮಾಡಬೇಕಾದ್ರೆ ನಾವು ಒಂದು ಗುಂಪು ಸೇರಕ್ಕೆ ಬ್ರಿಟಿಷರು ಕೊಡ್ತಿರ್ಲಿಲ್ವಂತೆ. ನಮ್ನೆಲ್ಲ ಒಂದು ಕಡೆ ಸೇರಿ ಹೋರಾಟಕ್ಕೆ ಒಗ್ಗೂಡಿಸಿದಾಗ ಡಿವೈಡ್ ಮಾಡ್ತಿದ್ರಂತೆ. ಅಂದ್ರೆ ಒಂದು ಕಡೆ ಸೇರಿದಾಗ ಅವರು ದಾಳಿ ಮಾಡೋಂಥದ್ದು, ಅವ್ರನ್ನ ಎದುರಿಸುವಂತ ಕೆಲಸ ಬ್ರಿಟಿಷರು ಮಾಡ್ತಿದ್ರು. ಮಾಡಿದಾಗ ನಮ್ಮ ಹಿರಿಕರು ಏನ್ ಮಾಡ್ತಿದ್ರು, ಗಣೇಶನ ಹಬ್ಬ, ಬೀದಿ ನಾಟಕಗಳು, ಈ ತರ ಗುಂಪು ಮಾಡಿ ಸ್ವತಂತ್ರ ಕ್ರಾಂತಿನ ಕಿಚ್ಚನ್ನ ಹತ್ತಿಸ್ತಿದ್ರು. ಅದೇ ರೀತಿ ಈ ಪರಿಸ್ಥಿತಿ ಈಗ ಬ್ರಿಟಿಷರ ಆಲೋಚನೆಗಳು, ವಿವೇಚನೆಗಳು ನಮ್ಮ ರಾಜಕಾರಣಿಗಳಲ್ಲಿ ಬಂದಿದೆ. ಬ್ರಿಟಿಷರು ಹೋದ್ರು, ಅವರ ವಿವೇಚನೆಗಳು, ಆಲೋಚನೆಗಳು ರಾಜಕಾರಣಿಗಳಲ್ಲಿದ್ದಾರೆ. ನಾವು ಒಂದು ತಪ್ಪು, ನನ್ನ ಅನಿಸಿಕೆ, ನಮ್ಮ ಒಂದು ತಪ್ಪು ಕಲ್ಪನೆಯಲ್ಲಿದ್ದೀವಿ. ಏನಂತ ಹೇಳಿದ್ರೆ, ರಾಜಕಾರಣಿಗಳಿಗೆ ತಿಳುವಳಿಕೆ ಕಡಿಮೆ ಇದೆ, ಅದು ನಮ್ಮ ದಡ್ಡತನ. ನಮಗಿಂತ ಹೆಚ್ಚು ತಿಳುವಳಿಕೆದಾರರು ರಾಜಕಾರಣಿಗಳು, ನಮಗಿಂತ ಹೆಚ್ಚು ಬುದ್ಧಿವಂತರು ರಾಜಕಾರಣಿಗಳು, ನಮಗಿಂತ ಹೆಚ್ಚು ಇತಿಹಾಸನ ತಿಳ್ಕೊಳ್ತಾರವರು ರಾಜಕಾರಣಿಗಳು. ಏನಕ್ಕಂತ ಹೇಳಿದ್ರೆ, ನಾವು ಈಗ ರೈತ ಸಂಘಟನೆ, KRS ಪಕ್ಷ, ಎಲ್ಲ ಪ್ರಗತಿಪರ ಸಂಘಟನೆ ಹೋರಾಟ ಮಾಡಿ ಇಲ್ಲಿ ಒಂದ್ ಕಡೆ ಕೂತ್ಕೊಂಡು ಉಪವಾಸ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ, ಇದನ್ನ ಹತ್ತಿಕ್ಕೊಂದೇ ಕೆಲಸ ಹೇಗೆ ಮಾಡ್ಬೇಕಂತ ಆಲೋಚನೆ ಮಾಡ್ತಾ ಇರ್ತಾರೆ. ಇದು ಅವ್ರು ಗುರುವಂತರಲ್ವಾ?
ಈಗ ಒಬ್ಬ ಸಚಿವ ಸ್ಥಾನ ತಗೊಳ್ಬೇಕು, ನಾನು ಶಿಕ್ಷಣ ಸಚಿವ ಸ್ಥಾನ ಬೇಕು, ನಾನು ಅಬಕಾರಿ ಇಲಾಖೆಗೆ ಹೋಗ್ಬೇಕು, ನಾನು PW ಇಲಾಖೆಗೆ ಹೋಗ್ಬೇಕು ಅಂತ ರಾಜಕಾರಣಿಗಳು ಹೋರಾಟ ಮಾಡಿ ಸಚಿವ ಸ್ಥಾನ ತಗೊಳ್ತಿದ್ದಾರೆ. ಈಗ ಉಪಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗ್ಬೇಕಂತ ಹೋರಾಟ ಮಾಡ್ತಿದಾರೆ ಅಂದ್ರೆ ಅದ್ರ ಬಗ್ಗೆ ಅರಿವಿಲ್ದೇನೆ ತಗೊಳ್ತಿದಾರೆ. ಅವರು ಅರಿವಿಲ್ದೇನೆ ಅವ್ರು ಕೇಳ್ತಾ ಇದಾರ ಪೋಸ್ಟ್ಗಳು ಕೊಡಿ ಅಂತ. ಅವ್ರಿಗೆ ಗೊತ್ತಿದೆ ನಾನು ಆ ಜಾಗಕ್ಕೆ ಹೋಗಿದ್ಕೊಂಡ್ರೆ ಎಷ್ಟು ಲೂಟಿ ಮಾಡ್ಬೋದು, ಯಾವ ರೀತಿ ನಾನು ಮುಂದಿನ ಎಲೆಕ್ಷನ್ಗಳಿಗೆ ರೂಪುರೇಷೆ ರೆಡಿ ಮಾಡ್ಕೋಬಹುದು, ನಾನು ಯಾವ ರೀತಿ ಬದುಕ್ಬೋದು ಅನ್ನೋದನ್ನ ಅವ್ರು ತುಂಬಾ ಚೆನ್ನಾಗಿ ಆಲೋಚನೆ ಮಾಡ್ಕೊಂಡಿದ್ದಾರೆ. ಈಗ ಶಿಕ್ಷಣ ಸಚಿವರು ಅಲ್ಲಿ ಹೋಗಿ ನಾನು 500 ಕೋಟಿ 1000 ಕೋಟಿ ರಿಲೀಸ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ದಡ್ರಲ್ಲ. ಅವ್ರಿಗೆ ಗೊತ್ತಿದೆ 1000 ಕೋಟಿ ರಿಲೀಸ್ ಮಾಡಿದ್ರೆ ನಾನು ಯಾವ ರೀತಿ ವಾಪಸ್ ತಗೊಳ್ಬಹುದು, ಯಾವ ರೀತಿ ನನ್ನ ಖಜಾನೆಗಳನ್ನ ತುಂಬಿಕೊಳ್ಬಹುದು ಅಂತ ಅವ್ರಿಗೆ ಆಲೋಚನೆ ಇದೆ. ಅದರಿಂದ ಅವ್ರು ಬುದ್ಧಿವಂತರು ಅಂತಾನೆ ಒಪ್ಕೊಳ್ಬೇಕಾಗ್ತದೆ. ಅವ್ರನ್ನ ದಡ್ರ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ. ಎರಡನೇದಾಗಿ ಏನು ರಾಜಕಾರಣಿಗಳು ಈಗ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಹೋರಾಟ ಮಾಡಿದಾಗ ನಮ್ಮ ಸರ್ KRS ಪಕ್ಷದಿಂದ ತುಂಬಾ ಚೆನ್ನಾಗಿ ಹೇಳಿದ್ರು, ವಿವರಣೆ ಕೊಟ್ಟರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ. ಇವ್ರು ರಾಜಕಾರಣಿಗಳು ಹೇಗೆ ನಮ್ಮ ಹತ್ತಿಕ್ಕಂತ ಕೆಲಸ ಮಾಡ್ತಾರೆ, ಹೇಗೆ ದುಡ್ಡು ವಾಪಸ್ ಕೊಡ್ತು ಅಂತ ಆಲೋಚನೆ ಮಾಡ್ತಿದ್ದಾರೆ. ಅದೇ ರೀತಿ ಈಗ ಒಂದು ಹೆಣ್ಮಗು ಅವರ ಮಗುವಿಗೆ ಅವರು ಏನೋ PO ಆಫೀಸ್ ಒತ್ತಾಯ ಇಡ್ತಿದ್ದಾರೆ ಅಂದ್ರೆ ಬೆಳಿಗ್ಗೆ DDP ಅಂತ ಬಂದಂತವ್ರು ನಾವು ಒಂದು ಪ್ರಶ್ನೆ ಮಾಡೋದು, KRS ಪಕ್ಷದವ್ರು ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ಧೈರ್ಯದಿಂದ, ಅವ್ರ ಹಿಂದೆ ಏನಿದೆ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಅವರು ಕೃಷ್ಣಾರೆಡ್ಡಿ ಸರ್ ಮತ್ತೆ ತುಂಬಾ ಬೆಂಗಳೂರು ನಿಮ್ಮ ಸಹಪಾಠಿಗಳೆಲ್ಲ ನಮ್ಗೆ ಪರಿಚಯ ಇದ್ದಾರೆ, ನಾವು ಅವ್ರ ಜೊತೆ ಎಲ್ಲ ಹೋರಾಟ ಮಾಡ್ತಾ ಇರ್ತೀವಿ. ತುಂಬಾ ಖುಷಿ ಆಗುತ್ತೆ. ರಾಜಕಾರಣಿಗಳನ್ನ ನಿಮ್ಕೊಂಡ್ರೆ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ KRS ಪಕ್ಷ ಕಂಡ್ರೆ ರಾಜಕಾರಣಿಗಳಿಗೆ ಆಗೋದೇ ಇಲ್ಲ. ಕೆಂಡ ಮಂಡಲ. ಈಗ ನಾವು ವಿಚಾರಕ್ಕೆ ಬರೋಣ. ಈಗ ನಾವು ಏನು ಸರ್ಕಾರ ಏನ್ ಮಾಡಕ್ ಹೊರಟಿದೆ ಅನ್ನೋದು ವಿಚಾರಕ್ಕೆ ಬರೋಣ. ಸರ್ಕಾರ ಈಗ ಶಿಕ್ಷಣವನ್ನು ಖಾಸಗೀಕರಣಗೊಳಿಸ್ಬೇಕು, ಯಾವ ರೀತಿ ಉಳಿಸ್ಬೇಕಂತ ಎಲ್ಲಾ ರೂಪರೇಷೆ ರೆಡಿ ಮಾಡ್ಕೊಂಡಿದೆ. ಯಾಕೆ ಮಾಡ್ತಿದೆ ಅಂತ ಹೇಳಿದ್ರೆ ಬಂಡವಾಳಶಾಹಿಗಳ ಗುಲಾಮರಾಗಿ ಕೆಲಸ ಮಾಡುವಂಥದ್ದು ರಾಜಕಾರಣಿಗಳು ಕಲಿಸಿದ್ದಾರೆ. ಸರ್ಕಾರ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಿದೆ. ಯಾವ ರೀತಿ ಅಂತ ಹೇಳಿದ್ರೆ ಈಗ ಅವರು ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ಅವ್ರಿಗೊಂದು ಹಣ ಬೇಕಾಗುತ್ತೆ, ಫಂಡ್ ಬೇಕಾಗುತ್ತೆ, ಅದನ್ನ ಪ್ರೈವೇಟ್ ಅವ್ರು ಮಾಡ್ತಾರೆ. ಆ ಬಂಡವಾಳಶಾಹಿಗಳು ಹೇಳೋದನ್ನ ಕೆಲಸ ಮಾಡಕ್ಕಂತ ರಾಜಕಾರಣಿಗಳು ಇದ್ದಾರೆ. ಈ ಸರ್ಕಾರ ಈಗ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ತಿದೆ. ನಾವು ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಗುಲಾಮಗಿರಿ ಮಾಡ್ತಿದಾರೆ ಬಂಡವಾಳಶಾಹಿಗಳನ್ನು. ನಾಳೆ ಏನ್ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಸ್ಟೇಟ್ಮೆಂಟ್ಗಳು ಕೊಡ್ಬೇಕಂತ ಹೇಳಿ ಬಂಡವಾಳಶಾಹಿಗಳು ಹೇಳ್ಕೊಡೋದು. ಈಗ ನಾವು ಸರ್ಕಾರಿ ಶಾಲೆಗಳು ಉಳಿಸಿ, ಸರ್ಕಾರಿ ಶಾಲೆಗಳ ಜಾಗಗಳನ್ನು ಉಳಿಸಿ ಅಂತ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಅದೇ ಕಾರ್ಖಾನೆಗಳಿಗೆ ₹1 ಅವರು ಎಕರೆ ಜಾಗ ಕೊಡ್ತಿದ್ದಾರೆ, 17,000 ರೂಪಾಯಿಗೂ ಎಕರೆ ಜಾಗ ಕೊಡ್ತಿದ್ದಾರೆ, 20,000 ರೂಪಾಯಿಗೂ ಕೊಡ್ತಿದ್ದಾರೆ. ಫಲವತ್ತಾಗಿ ನಾವ್ ಏನ್ ವ್ಯವಸಾಯ ಮಾಡ್ತಾ ಇದೀವಿ, ಈ ವ್ಯವಸಾಯ ಮಾಡುವಂತ ಜಾಗಗಳನ್ನ ಅವ್ರು ಕಡಿಮೆ ರೇಟ್ಗೆ ಕಾರ್ಖಾನೆಗಳಿಗೆ ಕೊಡ್ತಿದ್ದಾರೆ ಅಂದ್ರೆ ಅಲ್ಲಿ ಮಾಲೀಕರು ಯಾರು? ಸರ್ಕಾರಕ್ಕೆ ವೋಟ್ ಹಾಕಿರುವಂತವ್ರು ನಾವು ಮಾಲೀಕರು, ಇಲ್ಲ ಸರ್ಕಾರದ ಬೊಗಸೆ ತುಂಬ್ತಾ ಇರೋಂಥ ಬಂಡವಾಳಶಾಹಿ ಮಾಲೀಕರು ಅಂತ ನಾವು ಆಲೋಚನೆ ಮಾಡ್ಬೇಕಾಗ್ತದೆ. ಇದು ಒಂದು ಮುಖ್ಯವಾದ ಪಾಯಿಂಟ್. ಏನಕ್ಕಂತ ಹೇಳಿದ್ರೆ ಇವರು ಸರ್ಕಾರಿ ಶಾಲೆಗಳನ್ನ ಯಾವ ರೀತಿ ಖಾಸಗೀಕರಣಗೊಳಿಸಿ ಬಂಡವಾಳಶಾಹಿಗಳಿಗೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈಗ ಏನ್ KBS ಶಾಲೆಗಳನ್ನ ಮಾಡ್ತಾ ನಾವು ಪಂಚಾಯತಿ ಲೆವೆಲ್ ಅಲ್ಲಿ ಒಂದು ಅತ್ಯುತ್ತಮವಾದ ಶಾಲೆಗಳನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದನ್ನ CSR ಫಂಡ್ ಅಲ್ಲಿ ಸಂಬಂಧಪಟ್ಟ ಕಾರ್ಖಾನೆಗಳು ಮುಂದೆ ಬಂದು KBS ಶಾಲೆ ನಡೆಸಬಹುದು ಅಂತ ಆದೇಶ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹೆಸರನ್ನು ಸಹ ಅವರು ಸೂಚನೆ ಮಾಡ್ಕೋಬಹುದು. ಈಗ ನಾನು ಒಬ್ಬ ಫಯಾಜ್ ಅಂತ ಹೇಳ್ತಾ ಇದ್ದೀನಿ, ನಾನು ಫಂಡ್ ಮಾಡ್ತಾ ಇದ್ದೀನಿ ಅಂದ್ರೆ ಫಯಾಜ್ ಗೌರ್ಮೆಂಟ್ ಶಾಲೆ ಅಂತ ನಾನು ಮಾಡ್ಕೊಳ್ತೀನಿ ಅಂದ್ರೆ ನನ್ನ ಮಾತನಾಡಿಬೇಕು, ಸರ್ಕಾರದ ಮಾತನಾಡಬೇಕು ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಇದನ್ನು ಸಹ ನಾವು ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಇದು ಹೇಗೆ ನಮ್ಗೆಲ್ಲ ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ ಕನ್ನಡ ನಾಡು ನುಡಿ ಎಲ್ಲ ಭಾಷೆಗೋಸ್ಕರ ಅನೇಕ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ, ಅನೇಕ ಜನ ಹೋರಾಟ ಮಾಡ್ತಿದ್ದಾರೆ. ಅವ್ರ ವಂಶಸ್ಥರುಗಳು ನಾವು. ಈಗ ನಮ್ಮ ತಂದೆ ನಮ್ಮ ತಾತ ಖಂಡಿತವಾಗ್ಲೂ ಹೋರಾಟ ಮಾಡೇ ಇರ್ತಾರೆ. ಅವ್ರ ವಂಶಸ್ಥರು ನಾವು ಇರೋದ್ರಿಂದ ಈ ಉಳಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಏನಾದ್ರು ಸರ್ಕಾರಿ ಶಾಲೆಗಳು ಮುಚ್ಚೋದ್ರೆ, ಸರ್ಕಾರಿ ಶಾಲೆಗಳು ಇಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಶಾಲೆಗೆ ಖಾಸಗೀಕರಣಕ್ಕೆ ಹೋಗುವಂತ ಸಮಯದಲ್ಲಿ ಪ್ರತಿಯೊಬ್ಬರು ಇಂಗ್ಲಿಷಲ್ಲೇ ಮಾತಾಡೋದು. ಈಗ ನನ್ನ ಮಗಳು ಸಹ 80% ಇಂಗ್ಲಿಷಲ್ಲೇ ಮಾತಾಡೋದು. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ವಿದ್ಯಾಭ್ಯಾಸ ಸಿಗ್ತಾ ಇರುತ್ತೆ, ಅವ್ರು ಮಾತಾಡ್ತಾ ಇರ್ತಾರೆ. ಅದೇ ಅವಾಗ ಏನಾಗುತ್ತೆ, ಕನ್ನಡ ಭಾಷೆ ನಿಧಾನವಾಗಿ ಕುಂಠಿತವಾಗಿ ಬರ್ತಾ ಇರುತ್ತೆ. ಇದು ನಮ್ಗೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಇದೆ. ನಾವು ಕನ್ನಡಿಗರು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಎಲ್ಲಿವರೆಗೂ ಉಳ್ಕೊಳ್ಳೋದಿರುತ್ತೆ ಅಲ್ಲಿವರೆಗೂ ನಮ್ಮ ಕನ್ನಡ ಭಾಷೆ ಹೆಮ್ಮರವಾಗಿ ಬೆಳೀತಾ ಇರುತ್ತೆ. ನಾವು ಇದನ್ನು ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಬೇಕು. ಹೋರಾಟ ಮಾಡಬೇಕಾದ್ರೆ ಕೆಲವೊಂದು ಜವಾಬ್ದಾರಿಗಳು ಇರ್ತವೆ ನಮ್ಗೆ. ಯಾವ ನಿಟ್ಟಿನಲ್ಲಿ ಜವಾಬ್ದಾರಿ ಇರುತ್ತೆ ಅಂತ ಹೇಳಿ ನಾವಿಲ್ಲಿ ಹೋರಾಟ ಮಾಡ್ತಾ ಇದೀವಿ. ಬಂದು ಭಾಷಣ ಮಾಡಿದ್ರು, ಕೆಲವು ಜನ ಮಾಹಿತಿ ಕೊಟ್ಟರು, ಭಾಷಣ ಮಾಡಿದ್ರು, ತಿಳ್ಕೊಂಡೆ ಮನೆಗೆ ಹೋದ್ರು ಅಂದ್ರೆ ಜವಾಬ್ದಾರಿ ನಮ್ದು ಮುಗಿಯಲಿಲ್ಲ. ನನ್ನ ಜವಾಬ್ದಾರಿ ಇವಾಗಲಿಂದ ಪ್ರಾರಂಭವಾಗುತ್ತೆ. ಯಾವ ರೀತಿ ಪ್ರಾರಂಭವಾಗುತ್ತೆ ಅಂದ್ರೆ
ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಅನೇಕ ಸಹ ಸಂಘಗಳು, ಸಂಸ್ಥೆಗಳಿವೆ. ಎಲ್ಲರನ್ನೂ ಭೇಟಿ ಆಗ್ಬೇಕು, ವಿಚಾರಗಳನ್ನ ಹಂಚ್ಕೋಬೇಕು. ಅವ್ರ ವಿಚಾರಗಳ ಜೊತೆ ಹಂಚ್ಕೊಂಡಾಗ 100 ಜನದಲ್ಲಿ 10 ಜನ ಖಂಡಿತವಾಗ್ಲೂ